ಪ್ರೇರಕ ಶಕ್ತಿಯಾಗಿ ವೈಯಕ್ತಿಕವಾಗಿಯೂ ಕೂಡ ನನಗೆ ತಂದೆ ಸಮಾನರಾಗಿರುವ ದೇವೇಗೌಡರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪಕ್ಷವನ್ನು ಈ 7 ಬೀಳುಗಳ ಮಧ್ಯದಲ್ಲಿಯೂ ಕೂಡ ಗಟ್ಟಿಯಾಗಿ ನಮ್ಮೆಲ್ಲರನ್ನೂ ಕೂಡ ಒಪ್ಪಿಕೊಂಡು ಬೆನ್ನು ತಟ್ಟಿ ಮುನ್ನಡೆಸ್ತಾ ಇರುವಂಥ ಕುಮಾರಣ್ಣನವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರು ನಮ್ಮ ನಾಯಕರಾಗಿ ರಾಜ್ಯಾಧ್ಯಕ್ಷರಾಗಿ ನಮ್ಮನ್ನು ಮುನ್ನಡೆಸಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ರಕ್ತ ಯಾವಾಗಲೂ ಕೂಡ ಅದೊಂದು ಜಾಯಮಾನ. ಹಾಗಾಗಿ ಅಜ್ಜ ತಂದೆಯ ಬಳುವಳಿಯಾಗಿ ಅದೇ ಸಂಪ್ರದಾಯದಲ್ಲಿ ಹೋರಾಟ ಅಂತಲೇ ನಮ್ಮೆಲ್ಲರನ್ನು ಕೂಡ ಅದರಲ್ಲೂ ವಿಶೇಷವಾಗಿ ಯುವಕರನ್ನು ಸ್ಫೂರ್ತಿ ತುಂಬುತ್ತಾ ಇರುವಂಥ ನಿಖಿಲ್ಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ನಾಯಕರುಗಳಿಗೂ ಕೂಡ ನಮಸ್ತಾ. ಕುಮಾರಣ್ಣ ಹೇಳಿದರು, ದತ್ತ ನೀ ಮಾತಾಡೋರು ಈ ವಿಷಯದ ಮೇಲೆ ಅಂದರು. ನಾನು ಹೇಳಿ ಕೇಳಿ ಮೇಲಾಗಿ ರಾಜಕಾರಣಿ, ಮೈಕ್ ಸಿಕ್ಕರೆ ಬಿಡ್ತೀವ, ಆದರೆ ಗಾಬರಬೇಡಿ, ನಾವು ಕಮ್ಮಿ ಮಾತಾಡಬೇಕು ಅಂತಿದ್ದೀನಿ. ಆದ್ದರಿಂದ ಕುಮಾರಣ್ಣ ಅವ್ರು ಹೇಳಿರೋ ಪಾಯಿಂಟ್ಸ್ಗೆ ಯಾವ ವಿಷಯದ ಬಗ್ಗೆ ಒತ್ತು ಕೊಡಿಂದರೋ ಅಷ್ಟಕ್ಕೆ ಮಾತ್ರ ನನ್ನ ಮಾತುಗಳನ್ನು ಸೀಮಿತಗೊಳಿಸ್ತೀನಿ. ಸ್ನೇಹಿತರೆ, ಈ ಜಾತ್ಯತೀತ ಜನತಾದಳ ಹುಟ್ಟಿದ್ದು 1999ರಲ್ಲಿ. ನಾವೆಲ್ಲ ದೇವೇಗೌಡರ ಗರಡಿನಲ್ಲೇ ಬಂದವರು. ನಾನು 20 ವರ್ಷ ಹುಡುಗನಾದಾಗ ದೇವೇಗೌಡರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನನಗೀಗ 73 ವರ್ಷ. ಈ 50 ವರ್ಷದ ಜರ್ನಿ ಒಳಗಡೆ ನಾನು ದೇವೇಗೌಡರ ಎಲ್ಲ ಹೋರಾಟಗಳಲ್ಲೂ ಕೂಡ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ಭಾಗವಹಿಸ್ತಾ ಬಂದಿರೋನು. ಆದರೆ ಈ ಪಕ್ಷ 1999ರಲ್ಲಿ ಟ್ರ್ಯಾಕ್ಟರ್ ಚಿಹ್ನೆ ಇಟ್ಕೊಂಡು ಹೊಸ ಪಕ್ಷವಾಗಿ ಹುಟ್ಟಿ ಈಗ ಹೊರಹೊತ್ತ ರೈತ ಮಹಿಳೆಯ ಗುರುತಿನಲ್ಲಿ ಪಕ್ಷ ಕಂಗೊಳಿಸ್ತಾ ಇರಬೇಕಾದ್ರೆ ಈ 25 ವರ್ಷಗಳ ಹಿನ್ನೆಲೆಯಲ್ಲಿ ದೇವೇಗೌಡರು ಮಾಡಿದಂಥ ಕೆಲವು ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥ ಛಾಪುಗಳನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಕುಮಾರಣ್ಣ ನನ್ನ ಬಾಯಿನಲ್ಲಿ ಹೇಳಿಸ್ಬೇಕು ಅಂತಿರೋದು. ಒಂದು, ಭಾಳ ಜನ ಇವತ್ತು ರೈತರು ಅಂತ ಹೇಳಿದೆ. ರೈತರ ಬಗ್ಗೆ ದೇವೇಗೌಡರ ಕಾಳಜಿ ಇವತ್ತು ನಿನ್ನೆದಲ್ಲ. ಇದಕ್ಕೆ ದಶಕಗಳ ಇತಿಹಾಸ ಇದೆ. ಈಗ ತಾನೇ ನೀವು ಆ ಸಾಧನೆಯ ಚಿತ್ರಣಗಳನ್ನು ನೋಡಿದಿರಿ. ಒಂದೇ ಒಂದು ಉದಾಹರಣೆ ಕೊಡ್ತೀವಿ. ದೇವೇಗೌಡರ ಹಠ ಎಂಥದ್ದು, ರೈತ ಪರವಾದಂಥ ಛಲ ಎಂಥದ್ದು, ಅವರ ಹೋರಾಟ ಎಂಥದ್ದು ಅನ್ನೋಕ್ಕೆ. ಸೋತು ಸುಣ್ಣಾಗಿ ಮನೇಲಿ ಕೂತಿದ್ದರು ದೇವೇಗೌಡರು. ಆಗ ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. 1989 2 MLAಗಳು ನಾವು ಗೆದ್ದಿದ್ದು. ಈಗಿನ ಯುವಕರು ಹುಟ್ಟೇ ಇತ್ತಿಲ್ಲ. ಆವಾಗ ಆ ದಿನಗಳಲ್ಲಿ 2 ಸೀಟ್ ಗೆದ್ದಾಗ ಇನ್ಯಾವುದಾದ್ರು ರಾಜಕಾರಣಿ ಆದರೆ ಸಾಕಪ್ಪ ಅತ್ಲಾಗಿ ಈ ರಾಜಕಾರಣವೂ ಬೇಡ, ಇದ್ರ ಸವಾಸನೂ ಬೇಡ, ಈ ಜನ ನೆಚ್ಕೊಳ್ಳೋದು ಕಷ್ಟ, ಚಪ್ಪಗೆ ಮನೆ ಸೇರ್ಕೋಣ ಅನ್ನೋರು. ದೇವೇಗೌಡರು ಎಂಥ ಹೋರಾಟದ ಕೆಚ್ಚು ರಕ್ತ ಎಂಥದಪ್ಪ ಅಂದರೆ 2 ಸೀಟ್ ಗೆದ್ದಿದ್ದಾರೆ. ಅವರು ನಮ್ಮಂಥ ಹುಡುಗರು ಕಟ್ಕೊಂಡು ನಡೆಯೋ ಹೋರಾಟಕ್ಕೆ ಹೋಗೋಣ, ನಮಗೊಂದು ಪ್ರತ್ಯೇಕ ರೈಲ್ವೆ ವಲಯ ಬೇಕು, ಕರ್ನಾಟಕಕ್ಕೆ ಒಂದು ಸಪರೇಟ್ ರೈಲ್ವೆ ಝೋನ್ ಬೇಕು, ನಡಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ, ಬೆಳಗಾವಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ ಅಂಥೇಳಿ ಆ ವಯಸ್ಸಲ್ಲಿ ಯಾವುದೋ 2ನೇ ದರ್ಜೆ ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ನಮ್ಮಂಥ 100 ಯುವಕರನ್ನು ಕಟ್ಕೊಂಡು ಹೋರಾಟ ಮಾಡಿದರು. ಕಾವೇರಿ ವಿಷಯ ಬಂದಾಗ ಸುಮಾರು 3 ಲಕ್ಷ ಜನ ರೈತರನ್ನು ಸೇರಿಸಿ ಮೈಸೂರಿನಲ್ಲಿ ಅದ್ಭುತವಾದ ಹೋರಾಟ ಮಾಡಿದರು. ಕೃಷ್ಣಾ ನದಿ ವಿಷಯ ಬಂದಾಗ ಭೀಮರಾಯನ ಗುಡಿ, ಗುಲ್ಬರ್ಗಾದ ಭೀಮರಾಯನ ಗುಡಿ ಒಳಗಡೆ ಲಕ್ಷಾಂತರ ಜನ ರೈತರನ್ನು ಸೇರಿಸಿ ಸಾಹಿತಿಗಳು ಕಲಾವಿದರುಗಳನ್ನೆಲ್ಲ ಸೇರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿದರು. ಆವಾಗ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ, ಗೌಡರು ಬಹುಶಃ ಅದನ್ನು ಅನೇಕ ಬಾರಿ ಹೇಳಿದ್ದಾರೆ.
ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅರ್ಥ ಮಾಡ್ಕೋಬೇಕಾಗತ್ತೆ. ಇದೇ ಕೃಷ್ಣಾ ನದಿ ಪ್ರಾಜೆಕ್ಟು ಅವರು ಒಂದು ಸಲ ಕಾಂಗ್ರೆಸ್ನವರೆಲ್ಲ ಮಾಡಿದರು ಕೂಡಲ ಸಂಗಮಕ್ಕೆ ಅಂಥೇಳಿ. ಆದರೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಮಿತ್ರರಿಗೂ ಕೂಡ, ದೇವೇಗೌಡರಿಗೆ ಮುಂಚೆ, ದೇವೇಗೌಡರು ಪ್ರಧಾನಿಯಾಗುವುದಕ್ಕೆ ಮುಂಚೆ ದೇಶದ ಪ್ರಧಾನಿ ಇಂದಿರಾ ಗಾಂಧಿನ ಕಿತ್ತೂರು ಕರ್ನಾಟಕ, ಇದು ಕಿತ್ತೂರು ಕರ್ನಾಟಕ ಅಂತ ಕರೆಯೋ ಮುಂಬೈ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರೆಯೋ ಹೈದರಾಬಾದ್ ಕರ್ನಾಟಕದವರೆಲ್ಲ ಸೇರಿ ದೊಡ್ಡ ಸನ್ಮಾನ ಮಾಡಿದರು ಬಿಜಾಪುರದಲ್ಲಿ. ತಾಯಿ ನಮಗೊಂದು ಸ್ವಲ್ಪ ದುಡ್ಡು ಕೊಡವ, ನಮ್ಮ ಕೃಷ್ಣಾ ಪ್ರಾಜೆಕ್ಟ್ಗೆ, ಕೃಷ್ಣಾ ನದಿಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡವ ಅಂಥೇಳಿ ಆಕೆನ ತಕ್ಕಡಿನಲ್ಲಿ ಕೂರಿಸಿ ಬಂಗಾರದಲ್ಲಿ ತೂಗಿ ಕಳಿಸಿದ್ರು. ಆದರೂ ₹1 ಕೇಂದ್ರ ಸರ್ಕಾರ, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಅದೇ ದೇವೇಗೌಡರು ಪ್ರಧಾನಿ ಆದರು. ದೇವೇಗೌಡರು ಪ್ರಧಾನಿ ಆದ ತಕ್ಷಣವೇ ಅವ್ರಿಗೆ ಗೊತ್ತಿತ್ತು ತಾವು ನಡೆಸಿರೋ ಹೋರಾಟ. ನಾನು ರೈಲ್ವೆ ಝೋನ್ ಬೇಕು ಅಂತ ಹೋರಾಟ ಮಾಡಿದ್ದೆ ಕರ್ನಾಟಕಕ್ಕೆ ಅಂದರು. ಪ್ರಧಾನಮಂತ್ರಿಯಾದ ಒಂದು ತಿಂಗಳಿಗೆ ಆರ್ಡರ್ ಮಾಡಿದರು ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ, ನೈಋತ್ಯ ರೈಲ್ವೆ ವಲಯ ಅಂತೇಳಿ ಘೋಷಣೆ ಮಾಡಿ ಇವತ್ತು ನಾವೆಲ್ಲ ನೈಋತ್ಯ ರೈಲ್ವೆ ವಲಯ ಅಂತೇಳಿ ಹೇಳ್ತಿದ್ದೀವಿ. ದೇವೇಗೌಡರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡಿದರು, ಪ್ರಧಾನಿಯಾಗಿ ಆರ್ಡರ್ ಮಾಡಿ ರುಜು ಮಾಡಿದರು. ಅದೇ ಕೃಷ್ಣಾ ಕಾವೇರಿಗೆ ದುಡ್ಡು ಕೊಡ್ತಿತ್ತಿಲ್ಲ ಕೇಂದ್ರ ಸರ್ಕಾರ. ಇಂದಿರಾ ಗಾಂಧಿ ಕರ್ಕೊಂಡು ಬಂಗಾರದಲ್ಲಿ ತೂಗಿದ್ರೂ ಕೊಡಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದರು. ಎಂಥ ಬುದ್ಧಿವಂತರಪ್ಪ ದೇವೇಗೌಡರು ಅಂದರೆ, ನಾವು ಬರೀ ದೇಶದ ಪ್ರಧಾನಿ ಆದರೆ ಕರ್ನಾಟಕಕ್ಕೆ ದುಡ್ಡು ಕೊಟ್ಬಿಟ್ರೆ ಇವನು ಕರ್ನಾಟಕಕ್ಕೆ ಮಾತ್ರ ಮಾಡ್ಕೊಂಬಿಟ್ಟ ಅಂತಾರೆ ಅಂದ್ಬಿಟ್ಟು ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಹಾಗೆ ಒಂದು ಸ್ಕೀಮ್ ತೊಗೊಂಬಂದರು. AIBP ಅಂತ ಒಂದು ಸ್ಕೀಮ್ ತಂದರು. ಅದರಲ್ಲಿ ಒಂದೊಂದು ಯಾವ್ಯಾವ ನೀರಾವರಿ ಯೋಜನೆಗಳು ನಿಂತಿದೆಯೋ ಅದೆಲ್ಲ ಪೂರ್ಣಗೊಳಿಸೋಕ್ಕೆ ಸಾವಿರಾರು ಕೋಟಿ ಅಂತ ಕೊಟ್ಟರು. ಅದರ ಹಣೆ ಬರದವ ಬೇರೆ ರಾಜ್ಯಗಳದ್ದೇನೋ ಗೊತ್ತಿಲ್ಲ. ಕರ್ನಾಟಕದ ಛಾಯೆ ಎಷ್ಟು ಬದಲಾಯ್ತಪ್ಪ ಅಂದರೆ ಸಾವಿರಾರಲ್ಲ ಲಕ್ಷ ಕೋಟಿಗಟ್ಟಲೆ ಬಂದು ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟು ಇವತ್ತಿಗೆ ರಾಯಚೂರಲ್ಲಿ ಕರಿಯಮ್ಮ MLA ಆಗಿದ್ದಾರೆ ಅಂತ ಕಾಣ್ರೆ, ದೇವದುರ್ಗದ ಜನ ದೇವೇಗೌಡರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೆ ಅಂತಂದರೆ ಅಲ್ಲಿ ಕಾರಣ ದೇವೇಗೌಡರು ಕೊಟ್ಟ ಕೊಡುಗೆ. ಅಷ್ಟೇ ಅಲ್ಲ, ಇವತ್ತು ಕಬ್ಬು ಬೆಳೆಗಾರರುಗಳು ಇಲ್ಲಿ ಹೋರಾಟ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀವಿ ಕಬ್ಬಿನ ₹3,500, ₹3,300, ₹100 ಜಾಸ್ತಿ ಕೊಡಿ ಅಂಗಲಾಚಿ ಬೇಡ್ಕೊತಾ ಇದ್ದಾರೆ ಕಬ್ಬು ಬೆಳೆಗಾರರು. ದೇವೇಗೌಡರು ಇಂಥ ರೈತರ ಕಷ್ಟನ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರವೇ ಅವರು ಸೋತರೂ ಕೂಡ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಎಲ್ಲ ಕಡೆ ಹೋದರು, ರೈತರ ಕಷ್ಟ ತಿಳ್ಕೊಂಡ್ರು. ತೆಂಗೇನಾಗಿದೆ, ಅಡಿಕೆನಾಗಿದೆ, ಕಬ್ಬೇನಾಗಿದೆ, ರಾಗಿ ಏನಾಗಿದೆ, ತೊಗರಿ ಏನಾಗಿದೆ, ಆಯಾ ರೈತನ ಹೊಲಕ್ಕೆ ಹೋದರು. ಅಲ್ಲೆಲ್ಲ ನೋಡ್ಕೊಂಡು ಬಂದರು. ಎಲ್ಲದನ್ನು ಒಂದು ಪಂಟೆ ಕಟ್ಕೊಂಡ್ಬಂದರು. ನಿಮಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಭಾರತದ ಮಾಜಿ ಪ್ರಧಾನಿ ರೈತರ ಹೊಲಕ್ಕೆ ಹೋಗಿ ಅಲ್ಲಿ ಹೋಗಿರುವಂಥ ರಾಗಿ, ತೊಗರಿ, ಅಡಿಕೆ, ಸುಳಿ ಬಿದ್ದಿರೋ ತೆಂಗಿನ ಗೊನೆ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಪಾರ್ಲಿಮೆಂಟ್ಗೆ ಹೋಗಿ ನೋಡಿ ಸ್ವಾಮಿ ಕರ್ನಾಟಕದ ರೈತರ ಸ್ಥಿತಿ ಅಂತೇಳಿ ಅಲ್ಲಿ ಎಲ್ರಿಗೂ ಕೂಡ ಕೊಟ್ಟು ತೋರಿಸಿ ಹೋರಾಟದ ಕೆಚ್ಚು ಮೂಡಿಸಿದ್ರು ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ವಾಜಪೇಯಿ ಪ್ರಧಾನಿ, ಮನಮೋಹನ್ ಸಿಂಗ್ ಪ್ರಧಾನಿ, ದೇವೇಗೌಡರು ಬಿಡಲಿಲ್ಲ. ವಾಜಪೇಯಿ ಹತ್ರಕ್ಕೆ ಹೋದರು, ಮನಮೋಹನ್ ಸಿಂಗ್ ಹತ್ರಕ್ಕೆ ಹೋದರು. ಕರ್ನಾಟಕದ ರೈತರ ಕಷ್ಟ ನೋಡಿ ಅಂದರು. ಹೇಗೆ ಹೋದರು? ವಿಮಾನದಲ್ಲಿ ಬುರ್ರ ಅಂತ ಹಾರು ಹೋಗಲಿಲ್ಲ. ಹೇಗೆ ಹೋದರು ಅಂದರೆ ಸಾವಿರಾರು ಜನ ರೈತರನ್ನ ಕಟ್ಕೊಂಡು ಒಂದು ಆರ್ಡಿನರಿ ಟ್ರೈನಲ್ಲಿ ರೈತರೆಲ್ಲರೂ ಕೂಡ 2ನೇ ದರ್ಜೆಯಲ್ಲಿ ಪ್ರಯಾಣ. ದೇವೇಗೌಡರು ಮಾಜಿ ಪ್ರಧಾನಿ, SPG, ಎಲ್ಲ ಗನ್ಮ್ಯಾನು, ಪೊಲೀಸು, ಮಿಲಿಟ್ರಿ ಅವರ ರಕ್ಷಣೆಗೆ ಅವರೆಲ್ಲ ಹೇಳಿದರು, ಸಾರ್ ದಯವಿಟ್ಟು ಬೇಡ ಸಾರ್ ಅಂದರು. ಇಲ್ಲ, ನಾನೊಬ್ಬ ರೈತನ ಮಗ, ಸಾವಿರಾರು ಜನ ರೈತರು ಟ್ರೈನಲ್ಲಿ 2ನೇ ದರ್ಜೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪ್ರಯಾಣ ಮಾಡೋಲ್ಲ, AC ಬೋಗಿಲಿ ಪ್ರಯಾಣ ಮಾಡೋಲ್ಲ, ನಾನು ಇಲ್ಲೇ ಪ್ರಯಾಣ ಮಾಡ್ತೀನಿ ರೈತರ ಜೊತೆಲೇ ಇದ್ದರು. ಆಗ ಜನರೆಲ್ಲ ಹೇಳಿ ರಕ್ಷಣಾ ಪಡೆ ಹೇಳಿದರು, ಹೇಗೆ ಮಲಗ್ತೀರಾ, ಎಲ್ಲಿ ಹೋಗ್ತೀರಾ ಅಂತ. ಒಂದು ಹಾಸಿಗೆ, ಒಂದು ರಗ್ಗು, ಒಂದು ದಿಂಬು ಹಾಕ್ಕೊಂಡು
ಲಗೇಜ್ ಬೋಗಿನಲ್ಲಿ ನೀವೆಲ್ಲರೂ ಊಹಿಸೋಕ್ಕೆ ಸಾಧ್ಯ ಏನ್ರಿ? ಇವತ್ತೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಕಾರಲ್ಲಿ ಹೋಗೋದು ನೋಡಿದ್ವಿ ನಾವು, ಒಳ್ಳೆ ಜೋರ್ ಕಾರಲ್ಲಿ. ದೇವೇಗೌಡರು ಭಾರತದ ಮಾಜಿ ಪ್ರಧಾನಿ ರೈತರ ಕಷ್ಟಕ್ಕೆ ಒಂದು ರೈಲಿನ ಲಗೇಜ್ ಬೋಗಿನಲ್ಲಿ ಒಂದು ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು 2 ದಿನ ರೈತರ ಜೊತೆ ಪ್ರಯಾಣ ಮಾಡಿ ಡೆಲ್ಲಿಗೆ ಹೋಗಿ ರಾಮಲೀಲಾ ಮೈದಾನದಲ್ಲಿ ರೈತರ ಹೋರಾಟ ಮಾಡಿ ವಾಜಪೇಯಿಗೆ ಹೋಗಿ ನೋಡಿ ಸ್ವಾಮಿ ನಮ್ಮ ರೈತರ ಕಷ್ಟ ಅಂತ ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಮನವಿ ಪತ್ರ ಕೊಡ್ತಾರೆ. ಇದು ದೇವೇಗೌಡರು ನಮಗೆ ಕೊಟ್ಟಿರೋ ಸ್ಫೂರ್ತಿ, ಬೆಳೆಸಿರೋ ರೀತಿ, ಪಕ್ಷವನ್ನು ಕಟ್ಟಕ್ಕೆ ಮಾಡುವಂಥ ಸಂಘಟನೆಯ ರೀತಿ. ಆ ಕಾರಣಕ್ಕೆ ಇಂಥ 10 ಹಲವು ಉದಾಹರಣೆಗಳು ಕೊಡ್ಬೋದು. ಕರ್ನಾಟಕದ ಮಟ್ಟಿಗೆ ಇವತ್ತೆಲ್ಲ ಹೇಳ್ತಾರೆ, NDA ಜೊತೆಗೆ ಸೇರ್ಕೊಂಬಿಟ್ರಿ, BJP ಜೊತೆಗೆ ಸೇರ್ಕೊಂಬಿಟ್ರಿ, ಎಲ್ಲೋಯ್ತು ನಿಮ್ಮ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್, ಎಲ್ಲೋಯ್ತು ನಿಮ್ಮ ಜಾತ್ಯತೀತತ್ವ, ಹೆಸರೇ ಜನತಾದಳ ಜಾತ್ಯತೀತ, ಹೋಗಿ BJP ಸೇರ್ಕೊಂಬಿಟ್ರ ಅಂತ ಹೇಳ್ತಾರೆ. ದೇವೇಗೌಡರಿಗಿಂತ ಆ ಜಾತ್ಯತೀತ ನಾಯಕರು ಯಾರೂ ಇಲ್ಲ, ಈಗ ಹೇಳ್ಕೊಳ್ಳೋ ಯಾರೂ ಇಲ್ಲ. ಅಲ್ಲ ರೀ, ಬಿಹಾರದಲ್ಲಿ ನಿತೀಶ್ ಕುಮಾರು ಅವಾಗೊಂದು ಸಲ ಪಾರ್ಟಿ, ಈಗ ಇನ್ನೊಂದು ಸಲ ಪಾರ್ಟಿ, ಅವ್ರ ಜೊತೆ ಇವ್ರ ಜೊತೆ ಸೇರಿಕೊಂಡು 10ನೇ ಬಾರಿ ಮುಖ್ಯಮಂತ್ರಿ. ಆದರೆ ಯಾರಾದರೂ ಕೂಡ ನಿತೀಶ್ ಕುಮಾರ್ನ ಅವರ ಜಾತ್ಯತೀತ ನಿಲುವನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ? ಹಾಗೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿರೋ ಕುಮಾರಸ್ವಾಮಿಯವರು ನಮ್ಮ ಅನಿವಾರ್ಯತೆ, ಅಸಹಾಯಕ ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಿತೀಶ್ ಕುಮಾರ್ ಥರನೇ ನಾವು ಕೂಡ ಒಂದು ಹೊಂದಾಣಿಕೆ ಮಾಡ್ಕೋತೀವಿ. ಆದರೆ ದೇವೇಗೌಡರ ಜಾತ್ಯತೀತವಾದ ಬದ್ಧತೆ ಇದೆಯಲ್ಲ, ಎಂಥದ್ದು ಅಂದರೆ ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ತಕ್ಷಣವೇ ಸಾಮಾಜಿಕ ನ್ಯಾಯ ನಾವು ಅಧಿಕಾರರು ಅಂತಾರೆ. ಇವರೆಲ್ಲರಿಗೂ ಕೂಡ ಪಾಠ ಹೇಳಿಕೊಟ್ಟ ಗುರು, ಸಾಮಾಜಿಕ ನ್ಯಾಯದ ಪಾಠ ಹೇಳಿಕೊಟ್ಟ ಗುರು ದೇವೇಗೌಡರು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ದೇವೇಗೌಡರು ಮುಖ್ಯಮಂತ್ರಿ ಆದ ತಕ್ಷಣವೇ MP ಪ್ರಕಾಶನ್ ಕರೆದ್ರು, ಸಿದ್ದರಾಮಯ್ಯನ ಕರೆದ್ರು, RL ಜಾಲಪ್ಪನವ್ರನ್ನ ಕರೆದ್ರು, ಬನ್ರಿ ಇಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕ್ರಿ ನಮ್ಮ ಪಕ್ಷ, ರಿಸರ್ವೇಷನ್ ಪಾಲಿಸಿ, ಮೀಸಲಾತಿ ನಿಯಮ, ನೀವೊಂದು ಕ್ಯಾಬಿನೆಟ್ ಸಬ್ ಕಮಿಟಿ, ಪ್ರಕಾಶ್ ಅಧ್ಯಕ್ಷರು, ಸಿದ್ದರಾಮಯ್ಯ ಮೆಂಬರು, ಜಾಲಪ್ಪ ಮೆಂಬರು ಮಾಡಿ ನೀವು ತೀರ್ಮಾನ ಮಾಡ್ಕೊಂಬನ್ನಿ. ಹಿಂದುಳಿದ ಜಾತಿಯವರಿಗೆ, ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ನಾವು ಮೀಸಲಾತಿ ಕೊಡಬೇಕು, ಮಾಡ್ಕೊಂಬನ್ನಿ ಅಂದರು. ಅವ್ರು ಮಾಡ್ಕೊಂಡು ಬಂದರು. ದೇವೇಗೌಡರು ನೋಡಿದರು, ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಜಾಸ್ತಿ ಮೀಸಲಾತಿ ಬೇಡ, ಯಾಕೆಂದರೆ ನಾವು ಸ್ವಲ್ಪ ಮುಂದುವರೆದಿದ್ದೀವಿ. ಆದ್ದರಿಂದ ನಾವು ನಾವೊಬ್ಬರೇ ತಿನ್ನಬಾರ್ದು, ಹಂಚ್ಕೊಂಡು ತಿನ್ನಬೇಕು, ಬಡವರಿಗೆ ಕೊಡೋಣ, ಹಿಂದುಳಿದವ್ರಿಗೆ ಕೊಡೋಣ ಅಂಥೇಳಿ ಒಕ್ಕಲಿಗರ ಮೀಸಲಾತಿಯನ್ನು ಕಡಿಮೆ ಮಾಡಿ ಕುರುಬ ಸಮುದಾಯವೂ ಸೇರಿಕೊಂಡಂತೆ, ಉಪ್ಪಾರ ಸಮುದಾಯವೂ ಸೇರ್ಕೊಂಡಂತೆ, ಸವಿತಾ ಸಮಾಜ ಸೇರ್ಕೊಂಡಂತೆ, ಈಡಿಗ ಸಮಾಜ ಸೇರ್ಕೊಂಡಂತೆ 2A ಗುಂಪು ಅಂತ ಮಾಡಿ ಅವರಿಗೆ ಪ್ರಮಾಣ ಜಾಸ್ತಿ ಕೊಟ್ಟರು. ಅಷ್ಟೇ ಅಲ್ಲ, ಜಾತ್ಯತೀತ ತತ್ವಕ್ಕೆ ದೇವೇಗೌಡರು ಅದೆಷ್ಟು ಬದ್ಧರಾಗಿದ್ದರು ಅಂದರೆ ಮುಸಲ್ಮಾನರಿಗೆ 2B ಅಂತ ಒಂದು ಕ್ಯಾಟಗರಿ ಮಾಡಿ 4% ರಿಸರ್ವೇಷನ್ನ ಮುಸಲ್ಮಾನರಿಗೆ ಕೊಟ್ಟರು. ಇವತ್ತಿಗೂ ಈಗಲೂ ಈ ಕ್ಷಣದಲ್ಲೂ ಅದೇ ರಿಸರ್ವೇಷನ್ ಪಾಲಿಸಿ ಜಾರಿಯಲ್ಲಿರೋದು. ಮುಸಲ್ಮಾನ್ ಯುವತಿಯರು, ಮುಸಲ್ಮಾನ್ ತಂದೆ ತಾಯಿಗಳು ತಮ್ಮ ಮಕ್ಕಳು ಓದಿ ಬೆಳೆದು ಕೆಲಸಕ್ಕೆ ಹೋಗ್ತಾ ಇದ್ದರೆ ಅವ್ರು ದಿನಾ ಸ್ಮರಣೆ ಮಾಡ್ಕೋಬೇಕಾಗಿರೋದು ದೇವೇಗೌಡರನ್ನ. ಅದಕ್ಕಿಂತ ಬದ್ಧತೆ ಜಾತ್ಯತೀತ ಬೇಕಿಲ್ಲ, ಅದಕ್ಕಿಂತ ಬದ್ಧತೆ ಸಾಮಾಜಿಕ ನ್ಯಾಯಕ್ಕೆ ಬೇಕಿಲ್ಲ. ರೈತರ ಬಗ್ಗೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದನ್ನು ನಾವು ಈಗ ತಾನೇ ಚಿತ್ರದಲ್ಲಿ ನೋಡಿದ್ವಿ, ಅನುಭವಿಸ್ತಾ ಇದ್ದೀವಿ. ಇಷ್ಟು ಸಾವಿರ ಉದಾಹರಣೆಗಳನ್ನು ನಾವು ದಿನ ಹೇಳ್ಬೋದು. ಆದರೆ ದೇವೇಗೌಡರ ಹೋರಾಟದ ಪರಿ, ಆ ಕೆಚ್ಚು, ಆ ಹಠ, ಆ ಒಂದು ಛಲ ಈ ವಯಸ್ಸಲ್ಲೂ ಕಡಿಮೆ ಆಗಿಲ್ಲ. ನಾನು ಸುಮ್ಮನೆ ಕೂತಿದ್ದೆ, ಆದರೆ ದೇವೇಗೌಡರು ನಮ್ಮ ಪಾರ್ಟಿಯ ಶಾಲ್ ತೊಗೊಂಡು ಕೈಯನ್ನು ತಿರುಗಿಸಿಕೊತಿದ್ರು. ಅಂದರೆ ಅವ್ರಿಗೆ ಇನ್ನೂ ಆ ಹುಮ್ಮಸ್ಸು, ಇನ್ನೂ ಆ ಕೆಚ್ಚು ಎಷ್ಟರ ಮಟ್ಟಿಗಿದೆ ಅಂಥೇಳಿ. ಹಾಗಾಗಿ
ಅವ್ರದ್ದೇ ಗರಡಿನಲ್ಲಿ ಪಳಗಿದವ್ರು ಎಲ್ಲರೂ ಒಂಥರ ಜಾತ್ಯತೀತ ಜನತಾದಳ ಅನ್ನೋದು ಒಂದು ಟ್ರೈನಿಂಗ್ ಕಾಲೇಜ್ ಇದ್ದಂಗೆ. ಇದು ರಾಜಕೀಯಗಳನ್ನು ತರಬೇತಿ ಕೊಡುತ್ತೆ, ಬೆಳೆಸುತ್ತೆ, ಕಚ್ಚಾ ಪದಾರ್ಥಗಳನ್ನೆಲ್ಲ ತಗೊಂಬರುತ್ತೆ, ಒಳ್ಳೆ ಸಿದ್ಧ ಪದಾರ್ಥಗಳನ್ನು ತಯಾರು ಮಾಡುತ್ತೆ, ಮಾರ್ಕೆಟಿಗೆ ಬಿಕ್ರಿ ಮಾಡಿಬಿಡ್ತೀವಿ, ಆಮೇಲೆ ನಾವು ತಪ್ಪು ಕೂತ್ಕೊಂಡ್ಬಿಡ್ತೀವಿ. ಇದು ನಮ್ಮ ಪಕ್ಷದ ಸ್ಥಿತಿ. ಆದರೆ ಒಂದು ಧೈರ್ಯ, 25 ವರ್ಷ ಆಗಿದೆ, ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಹುಟ್ಟಿವೆ, ಹೋಗಿವೆ, ನೆಲ ಕಚ್ಕೊಂಡು 20 ತಿಂಗಳಿಗೆ ಕಲಾ ಬಾಗಿಲು ಹಾಕ್ಕೊಂಡು ಹೋಗಿವೆ. ಕರ್ನಾಟಕದ ಇತಿಹಾಸದಲ್ಲೇ ದೇವರಾಜ ಅರಸೂರವರು ಅವ್ರಿಗಿಂತ ಬೇಕಾ 10 ವರ್ಷ ಮುಖ್ಯಮಂತ್ರಿ ಆಗಿದ್ದವರು. ಅಂಥ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರು. ಅಂಥ ದೇವರಾಜ ಅರಸೂರವರು ಕೊನೆಗೆ ಕಾಂಗ್ರೆಸ್ನವರವ್ರನ್ನೆಲ್ಲ ಧೂಳಿಪಟ ಮಾಡಿ ಮೂಲೆ ಗುಂಪು ಮಾಡಿದರು ಇಂದಿರಾ ಗಾಂಧಿ. ದೇವರಾಜ ಅರಸು ಬೇಸತ್ತು ತಮ್ಮದೇ ಒಂದು ಪ್ರಾದೇಶಿಕ ಪಕ್ಷ ಅಂಥೇಳಿ ಕ್ರಾಂತಿರಂಗ ಅಂತ ಒಂದು ಪಕ್ಷ ಕಟ್ಟಿದರು. ಹೆಚ್ಚು ದಿನ ಉಳಿಲಿಲ್ಲ, ಅದು ಕೊನೆಗೆ ನಮ್ಮ ಜನತಾ ಪಕ್ಷದ ಜೊತೆ ವಿಲೀನ ಆಯಿತು. ಬಂಗಾರಪ್ಪನವರು KCP ಪಾರ್ಟಿ ಕಟ್ಟಿದರು, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ, ಭಾಳ ದಿನ ಉಳಿಲಿಲ್ಲ, ಕೊನೆಗೆ ಮತ್ತೂ ಅವರು ಕಾಂಗ್ರೆಸ್ ಸೇರ್ಕೋಬೇಕಾ ಬಂತು. ಹಾಗೆ ನಾವು ಆಮೇಲೆ ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಾರ್ಟಿ ಕಟ್ಟಿದರು, ಭಾಳ ದಿನ ಉಳಿಲಿಲ್ಲ, ಕೊನೆಗೆ ಮತ್ತೆ BJPಗೆ ಸೇರಿಕೊಂಡ್ರು. ಸಿದ್ದರಾಮಯ್ಯನವರು ABP JD ಕಟ್ಟಿದರು, ತಕಡಿ ಗುರ್ತಲ್ಲಿ ಒಂದಿಷ್ಟನ್ನು ನಿಲ್ಲಿಸಿದ್ರು, ಭಾಳ ದಿನ ಆಗಿಲ್ಲ, ಬ್ಯಾಡ್ ಕಾಣಪ್ಪ ಅಂತ ಕಾಂಗ್ರೆಸ್ಸಿಗೆ ಸೇರ್ಕೊಂಡ್ರು. ಆದರೆ 25 ವರ್ಷದಿಂದ ಕಟ್ಟುವೋ ಸುಖವೋ ನಾವು ಇರ್ತೀವಿ, ಪ್ರಾದೇಶಿಕ ಪಕ್ಷ ಕಟ್ತೀವಿ, ಕರ್ನಾಟಕ ಜನಕ್ಕೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಅಂತ ಹೇಳಿ ನಾವೊಂದು ಪಕ್ಷನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತೇಳಿ 20 ತಿಂಗಳಿಗೆ ಭಾಗ ಹಾಕಿಲ್ಲ ನಾವು. 25 ವರ್ಷ ಆದರೂ ಸಾವಿರಾರು ಜನ ಸೇರ್ಕೊಂಡು ಹಬ್ಬ ಆಚರಣೆ ಮಾಡಿ ನಾವು ಸುವರ್ಣ ಸಂಭ್ರಮನೂ ಮಾಡ್ತೀವಿ ನೋಡ್ರಿ ಅಂತೇಳಿ ಚಾಲೆಂಜ್ ಆಗ್ತಾ ಇದ್ದೀವಿ. ಅಂತಂದರೆ ಅದಕ್ಕೆ ಕಾರಣ ದೇವೇಗೌಡರ ಹಠ ಮತ್ತು ಛಲ ಅನ್ನೋದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ಮಾತನ್ನು ಮುಗಿಸೋಕ್ಕೆ ಮುಂಚೆ ಒಂದು ವಾಕ್ಯ ಹೇಳಿಬಿಡ್ತೀನಿ. ಇದು ನಾನು ಕೊಟ್ಟಿರೋ ವಾಕ್ಯ ಅಲ್ಲ. ನಿನ್ನೆ ರಾಷ್ಟ್ರೀಯ ಸಮಿತಿಯ ಸಭೆಯಲ್ಲಿ ದೇವೇಗೌಡರು ಹೇಳಿದರು, ಮಾತಿನ ಮಧ್ಯೆ ಒಂದು ಮಾತು ಹೇಳಿಬಿಟ್ರು. ಅದೆಂಥ ಮಾತು ಅಂದರೆ ನನಗನ್ನಿಸುತ್ತೆ ಇದು ನಮ್ಮ ಮುಂದೆ ನಮ್ಮ ಪಕ್ಷಕ್ಕೆ ಅದು ಘೋಷವಾಕ್ಯ ಆಗಬೇಕು, ಇನ್ನು ನಮ್ಮ ಹೋರಾಟಕ್ಕೆ ಅದು ಘೋಷವಾಕ್ಯ ಆಗಬೇಕು. ಮಾತಿನ ಮಧ್ಯೆ ಒಂದು ಹೇಳಿದ್ರು. ಆಮೇಲೆ ಕುಮಾರಣ್ಣನೂ ಅದನ್ನು ಪುನರುಚ್ಚರಿಸಿ ಮತ್ತೆ ಅದನ್ನು ಒಪ್ಕೊಂಡ್ರು. ನಿನ್ನೆ ರಾತ್ರಿ ನಮ್ಮ ಆಫೀಸಲ್ಲಿ ನಡೆದ ಮೀಟಿಂಗಲ್ಲಿ ಗೌಡ್ರು ಏನು ಹೇಳಿದರು ಅಂದರೆ, ಉತ್ತರ ಭಾರತದಲ್ಲಿ JDU, ದಕ್ಷಿಣ ಭಾರತದಲ್ಲಿ JDS ಅಂದರು. ಇದಕ್ಕಿಂತ ಘೋಷಣೆ ಬೇಕೇ ಇಲ್ಲ. ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS. ನಮಸ್ಕಾರ. ಥ್ಯಾಂಕ್ ಯು ಮಾಸ್ಟ್ರೆ. ಈಗ ನಮ್ಮ ರಾಜ್ಯ ಯುವಜನರ ಅಧ್ಯಕ್ಷರು, ನಮ್ಮ ಯುವ ಮುಖಂಡರಾಗಿರ್ತಕ್ಕಂತಹ